ಇವತ್ತಂತೂ ಮಾತ್ರ ನಕ್ಕಿ ನಕ್ಕಿಟ್ಟೇನು ಬೆಳಗ್ಗೆ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಸನ್ನ ರಾಯ್ಕರ್, ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಶುಭೋದಯ ಹೇಳ್ತಾ ಈ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಗಿದೆ 7:10. ನಿನ್ನೆ ಮೊನ್ನೆ ವಾಕ್ ಬರೋಕ್ಕಾಗಿರಲಿಲ್ಲ, ಯಾಕೆಂದರೆ ಸ್ವಲ್ಪ ಹೆಕ್ಟಿಕ್ ವರ್ಕ್ ಇತ್ತು. ಸೊ ಮತ್ತೆಲ್ಲೋ ಹೊರಗೆ ಹೋಗಿರೋದ್ರಿಂದ ಬರೋದು ಕಷ್ಟ ಆಗ್ಬಿಡ್ತು. ಸೊ ಇವತ್ತು ಬಂದಿದ್ದೀನಿ ವಾಕಿಗೆ. ಒಂದು 5 ರೌಂಡ್ ಆಯಿತು. ವಾಕ್ ಮುಗಿಸ್ಕೊಂಡು ಹಾಗೆ ಬ್ಯಾಡ್ಮಿಂಟನ್ಗೆ ಹೋಗ್ಬೇಕೀಗ ಪ್ರಾಕ್ಟೀಸ್ಗೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋಗಬೇಕು. ಇವತ್ತು ನಮ್ಮದು ಮೇಜರ್ ವರ್ಕ್ ಇರೋದೇ ವೆಬ್ಸೈಟ್ದು. ವೆಬ್ಸೈಟು 14ಕ್ಕೆ ಲಾಂಚ್ ಮಾಡಬೇಕಿತ್ತು. ಟೆಸ್ಟಿಂಗ್ ಟೀಮ್ ಕಡೆಯಿಂದನೂ ಡಿಲೇ ಆಗಿ ವರ್ಕು ಡಿಲೇ ಆಗಿಬಿಟ್ಟಿದೆ. ಸೊ ಬೇಗ ಮುಗಿಸ್ಬೇಕು. ಓಕೆ, ಮುಗಿಸಿ ಹಾಗೆ ಪ್ರಾಕ್ಟೀಸ್ಗೆ ಹೋಗೋಣ ಬನ್ನಿ. ಫೈನಲಿ ಆಫೀಸಿಗೆ ಬಂದ್ವಿ. ಆಫೀಸ್ ಬರೋಷ್ಟರೊಳಗೆ 11:09 ಆಗಿಬಿಡ್ತು. ಯಾಕಂದ್ರೆ ಸ್ವಲ್ಪ ಏನೋ ಒಂದು ಮನೆಗೆ ಹೋಗೋದಿತ್ತು, ಲೇಟ್ ಆಗಿಬಿಡ್ತು ಅಲ್ಲಿಂದ ಬರೋದು. ಸೊ ಅದಕ್ಕೆ ಇವತ್ತು ನಾವು ಮಾಡ್ತಾಯಿದ್ದೀವಿ ಫ್ರಂಟ್ ಎಲಿವೇಷನ್ನು, ಅಂದರೆ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟಿಂದು, ಅಂದರೆ ಮಾಡ್ತಾ ಇರೋ ಪ್ರಾಜೆಕ್ಟಿಂದ ಫ್ರಂಟ್ ಎಲಿವೇಷನ್ ಮಾಡ್ತಾಯಿದ್ದೀವಿ. ಈಗ ಅದೇ ಮಾಡಬೇಕು. ಇಲ್ಲಿ ನೋಡಿದ್ರೆ ಸಿಸ್ಟಮ್ಮು ಹಂಗೆ ಲಾಗ್ ಹೊಡ್ಕೊಂಡು ಕೂತಿದೆ. ಪಟ ಪಟ ಮಾಡಿ ಏನಾಗುತ್ತೆ ಏನು ಅಂತ ನೋಡೋಣ. ವರ್ಕ್ ಮಾಡ್ತಾ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಸೊ ಅಲ್ಲಿ 1:30 ಆಗಿ ಊಟಕ್ಕೆ ಹೋಗ್ಬಿಟ್ವಿ. ಊಟ ಮಾಡಿಕೊಂಡು ಆ್ಯಕ್ಚುಲಿ ಆಫೀಸಿಗೆ ಬರಬೇಕಿತ್ತು. ಅಲ್ಲಿ ಮತ್ತೆ ಮೇಸ್ತ್ರಿ ಫೋನ್ ಮಾಡಿ, ಇಲ್ಲ ಇವತ್ತು ಕಾಲಮ್ನ ನಾಳೆ ಕಾಂಕ್ರೀಟ್ ಮಾಡೋಣ ಅಂತ ಹೇಳಿದರು. ಸೊ ಅದಕ್ಕೆ ರಾಡ್ಗಳನ್ನೆಲ್ಲ ಪ್ಲೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅಂದರೆ TMT ಸ್ಟ್ರಕ್ಚರ್ಸನ್ನು ಪ್ಲೇಸ್ ಮಾಡ್ತಾ ಇದ್ದಾರೆ ಅಂದರು. ಸೊ ಅದಕ್ಕೋಸ್ಕರ ಸೈಟಿಗೆ ಹೋಗಿದ್ದೆ. ಸೊ ಅಲ್ಲಿ ಸೈಟಲ್ಲಿ ಒಂದು ಇವತ್ತೇನಿತ್ತು ಅಂದರೆ ನಮ್ಮದು ಒಟ್ಟು 13 ಕಾಲಮ್ಸ್ ಇದ್ದಾವೆ. ಅದರಲ್ಲಿ ಪ್ಲೇಸ್ ಆಗ್ತಿದ್ದು ಅಷ್ಟು ಕಾಲಮ್ಗಳನ್ನೂ ಒಂದೇ ದಿನ ಪ್ಲೇಸ್ ಮಾಡಿದ್ದೀವಿ, ಯಾಕಂದರೆ ನಾಳೆ ಕಾಂಕ್ರೀಟ್ ಇರೋದ್ರಿಂದ. ಸೊ ಅಲ್ಲಿ ಫಸ್ಟ್ ಚೆಕ್ ಏನೇನು ಮಾಡಬೇಕು ಅಂದರೆ ಟ್ರಂಚ್ಗಳು ಈಕ್ವಲಿ ಲೆವೆಲ್ ಆಗಿದಾವ ಅಂತ ನೋಡ್ಕೊಬೇಕು ಫಸ್ಟು. ಸೆಕೆಂಡ್ ಥಿಂಗು ಕ್ಲೀನ್ ಆಗಿದೆಯಾ ಅಂತ ನೋಡಬೇಕು. ಯಾವುದೇ ಥರ ಪೆಬಲ್ಸು, ಈ ಶ್ರಬ್ಸು ಏನು ಅದ್ರೊಳಗೆ ಇರಬಾರ್ದು. ಗಿಡ ಆ ಥರದ್ದೆಲ್ಲ ಏನು ಬೆಳೆದು ಇರಬಾರ್ದು, ಮತ್ತು ಏನು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಅದು ಯಾವುದು ಬಿದ್ದು ಇರಬಾರ್ದು. ಸೊ ಆ ಥರ ನೋಡ್ಕೊಬೇಕು. ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದ್ದಾದಮೇಲೆ ಅದ್ರ ಮೇಲೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅಂದರೆ ಕಾಲಮ್ ಎಲ್ಲೆಲ್ಲಿ ಬರುತ್ತೆ, ಸೆಂಟ್ರಲ್ ಏನು ಮಾರ್ಕಿಂಗು, ಅದ್ರ ಥ್ರೂ ಕವರ್ ಬಿಟ್ಟು ಮೈನಸ್ ಮಾಡಿ ಅದ್ರ ಮೇಲೆ ಪ್ಲೇಸ್ ಮಾಡಿರ್ತಾರೆ. ಸೊ ಪ್ಲೇಸ್ ಮಾಡ್ಬೇಕಾದ್ರೆ ಫಸ್ಟ್ ಥಿಂಗ್ ಏನು ನೋಡಬೇಕು ಅಂದರೆ 2 ಸೈಡಲ್ಲಿ ವರ್ಟಿಕಲಿಟಿ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿದೆಯಾ ಇದು ಗ್ರೌಂಡಿಗೆ ಅಂತ ನೋಡ್ಕೊಬೇಕು ಫಸ್ಟು. ಅದಾದಮೇಲೆ ಅದನ್ನು ಟೈ ಮಾಡಬೇಕು. ಅಂದರೆ ಆ ಕಡೆಯಿಂದ ನಾವೆಲ್ಲ ಏನು ಮಾಡ್ತೀವಿ, ಪೌಲ್ಸ್ ಹಾಕಿ ಆ ಕಡೆ ಈ ಕಡೆಗೆ ರಾಡ್ ಹೊಡಿತೀವಿ. ರಾಡ್ ಹೊಡೆದು ಅದ್ರ ಜೊತೆಗೆ ಅದನ್ನೆಲ್ಲ ನಿಲ್ಸ್ಕೊಂಡು ಬರ್ತೀವಿ. ಯಾವುದೇ ಥರ ಶೇಕ್ ಆಗಬಾರ್ದು. ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಅದು ಟೈಟಾಗಿರಲಿಲ್ಲ ಅಂದರೆ ವಾಲುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದನ್ನು ಬಿಗಿಯಾಗಿ ಕಟ್ಕೊಳೋದ್ರಿಂದ ನಮ್ಗೆ ಯಾವುದೇ ಥರ ಮಿಸ್ಪ್ಲೇಸ್ಮೆಂಟ್ ಇರಲ್ಲ, ಅಂದರೆ ಪೊಸಿಷನಿಂದ ಮಿಸ್ಪ್ಲೇಸ್ ಆಗಿರಲ್ಲ. ಸೊ ಅದನ್ನು ನೋಡ್ಕೊಂಡ್ಬಿಟ್ರೆ ಅದರಲ್ಲಿ ಇದಿಷ್ಟು ಬೇಸಿಕ್ ಥಿಂಗ್ಸ್ ಇರುತ್ತೆ. ಯಾವಾಗ ಕಾಲಮ್ ಸ್ಟ್ರಕ್ಚರ್ಸ್ಗಳನ್ನ ಪ್ಲೇಸ್ ಮಾಡಬೇಕಾದ್ರೆ ವರ್ಟಿಕಲಿಟಿ ಚೆಕ್ ಮಾಡಬೇಕು, ಟ್ರಂಚ್ಗಳು ಕ್ಲೀನಾಗಿದೆಯಾ ಅಂತ ನೋಡ್ಕೊಬೇಕು. ಹಾಗೆ ಅದ್ರ ಜೊತೆಗೆ ಮ್ಯಾಟ್ ಜೊತೆಗೆ ಟೈ ಮಾಡಿರೋದು ಕರೆಕ್ಟ್ ಇದೆಯಾ, ಇಲ್ಲ ಲೆಗ್ಸ್ಗಳು ಸ್ಟ್ರಕ್ಚರ್ ಇಲ್ಲಿ ಹಿಂಗೆ ಬೇಕು ಆ ಥರ ಇದೆಯಾ ಅಂತ ನೋಡಿಕೊಂಡು ಕಾಂಕ್ರೀಟ್ನ ಮಾಡಬೇಕಾಗಿರುತ್ತೆ. ಸೊ ಇವತ್ತು ಸಿವಿಲ್ ಟಿಪ್ ಅಂದರೆ ಇದನ್ನೇ ತೊಗೊಂಬಿಡಿ, ಇದು ಇವತ್ತಿನ ಸಿವಿಲ್ ಟಿಪ್ ಆಗಿರುತ್ತೆ. ಅದಾದಮೇಲೆ ನಾವು ಏನು ಪೆಂಡಿಂಗ್ ಬಿಟ್ಟಿದ್ವಿ ಅಂದರೆ ಎಲಿವೇಶನ್ ಫುಲ್ ಮಾಡಲ್ ಆಲ್ಮೋಸ್ಟ್ ಡನ್ ಆಗಿದೆ. ಹೇಗೆ ಬಂದಿದೆ ಏನು ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ಮಾಡಲ್ ಆಗಿದೆ. ಇನ್ನೂ ಫಿನಿಶಿಂಗ್ ವರ್ಕ್ ಇದೆ. ಫಿನಿಶಿಂಗ್ ವರ್ಕ್ ಹೇಗೆ ಬರುತ್ತೆ ಅದ್ರ ಮೇಲೆ ಕ್ಲೈಂಟ್. ಇದು ನಿಮಗೊಂದು 30-35% ಆಫ್ ವರ್ಕ್ ಆಗಿದೆ ಇದರಲ್ಲಷ್ಟೇ. ಸೊ ಈಗ ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ. ಹೇಗೆ ಬರುತ್ತೆ ಏನು ಅಂತ ನೋಡೋಣ ಬನ್ನಿ. ತುಂಬ ಹೊತ್ತು ವರ್ಕ್ ಮಾಡಾದ್ಮೇಲೆ ನಮ್ಮ ಮಾಡೆಲ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಬಂದಿದೆ. ಇನ್ನು ಫೈನಲ್ ಔಟ್ಪುಟ್ ತೆಗಿಯೋದಿದೆ, ಯಾಕಂದರೆ ಇದು ಬೇಸ್ ಔಟ್ಪುಟ್ ಹೇಗೆ ಬಂದಿದೆ ಮಾಡೆಲ್ಲು ಅನ್ನೋದನ್ನು ನೋಡ್ತೀವಿ.
ಯಾವುದೇ ಥರ ಕಲರ್ ಗ್ರೇಡಿಂಗು ಯಾವುದೇ ಥರ ಏನೇ ಆಡಂಬರಗಳಿಲ್ಲದೆ ಫಸ್ಟು ಚೆಕ್ ಮಾಡ್ಕೊಬೇಕು. ಅದಾದಮೇಲೆ ಫರ್ದರ್ ಇದನ್ನು ನಾವು ಓನರಿಗೆ ಕಳಿಸ್ತೀವಿ, ಇದು ಓಕೆನಾ ಅಂತ. ಓಕೆ ಆದಮೇಲೆ ಕಲರ್ ಥಿಂಗ್ಸು ಅದು ಇದು ಏನೇನು ಎಕ್ಸ್ಟ್ರಾ ಆಡನ್ಸ್ಗಳು ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ತೀವಿ. ಹಾಗೆ ಇದನ್ನು ಫಸ್ಟು ಕ್ಲೈಂಟಿಗೆ ಕಳ್ಸ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಒಂದು ಸ್ವಲ್ಪ ಟೈಮು ಉಳಿಯುತ್ತೆ. ಫಸ್ಟ್ ಅವರಿಗೆ ಸರ್ ಈ ಥರ ಬರುತ್ತೆ ಮಾಡಲು ಓಕೆನಾ, ಇಲ್ಲ ಇಲ್ಲೇನಾದ್ರು ಚೇಂಜಸ್ ಮಾಡಿದ್ರೆ ಇಲ್ಲೇ ಮಾಡ್ತೀವಿ, ಇಲ್ಲ ನಿಮಗೆ ಇದನ್ನೇ ಓಕೆ ಅಂತ ಹೇಳಿದ್ರೆ ನಾವು ಕಲರ್ ಗ್ರೇಡಿಂಗು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ನಾನು ವರ್ಕ್ ಮಾಡೋದು. ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಬಟ್ ಈ ಥರ ಮಾಡೋದ್ರಿಂದ ಒಂದು ಕ್ಲೈಂಟಿಗೂ ಗೊತ್ತಾಗತ್ತೆ, ಓ ಈ ಥರ ಬರತ್ತಾ ನನ್ನ ಮನೆ ಅಂತ ಒಂದು. ಏನು ಸೆಕೆಂಡ್ ಥಿಂಗ್ ಬಂದು, ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರಸನ್ನ ರಾಯ್ಕರ್. ಸಿಗೋಣ. ಶುಭರಾತ್ರಿ.